ರಸ್ತೆ ಚರಂಡಿ ಅಂತ ಸಣ್ಣ ವಿಚಾರಗಳ ಬಗ್ಗೆ ಯೋಚಿಸಬಾರದಂತೆ, ಲವ್ ಜಿಹಾದ್ ನಿಲ್ಲಿಸುವ ಬಗ್ಗೆ ಮಾತ್ರ ಮಾತನಾಡಿ ಅಂತ ಕಟೀಲ್ ಹೇಳಿಕೆ ಕೊಟ್ಟಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಮಾತಿಗೆ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಇವನ್ ಸಾಕಷ್ಟು ಜನ ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ರಸ್ತೆ ಗುಂಡಿ ಸಣ್ಣ ವಿಚಾರ ಅಂತೆ, ಸಾಯ್ತಾ ಇದ್ದಾರೆ ಜನ, ರಸ್ತೆ ಗುಂಡಿಲಿ ಎದ್ದು ಬಿದ್ದು ಹೋಗ್ತಾ ಇದ್ದಾರೆ. ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಬಾರ್ದಂತೆ, ಇದನ್ನೊಂಥರ ನಿರ್ಲಕ್ಷ್ಯ ಮಾಡಿಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ. ಮಂಗಳೂರಲ್ಲಿ ನಳಿನ್ ಕುಮಾರ್ ಕಟೀಲ್ ಹೇಳಿಕೆ. ಮೊನ್ನೆ ಬೂತ್ ಸಂಕಲ್ಪ ಸಮಾವೇಶದಲ್ಲಿ ಮಾತನಾಡಿರುವಂಥದ್ದು ಕಟೀಲ್. ಜನರ ಕಷ್ಟಕ್ಕಿಂತ ಲವ್ ಜಿಹಾದ್ ವಿಚಾರವೇ ಮುಖ್ಯವಾಯ್ತಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಹಾಗೆ ವಿರೋಧ ಪಕ್ಷದ ನಾಯಕರು ಕೂಡ. ಹಾಗಾಗಿ ಹೇಳಿದ್ರೆ ನೀವು ರಸ್ತೆ ಮೋರಿ ಚರಂಡಿ ಸಣ್ಣ ವಿಷಯದ ಬಗ್ಗೆ ಮಾತಾಡಬೇಡಿ. ವೇದವ್ಯಾಸ ಹೋದಾಗ ಕೈ ಎತ್ತಿಲ್ಲ, ನಳಿನ್ ಕುಮಾರ್ ನಕ್ಕಿಲ್ಲ, ನಳಿನ್ ಕುಮಾರ್ ನಕ್ಕು ನಿಮಗೇನು ಬಂಗಾರ ಸಿಗ್ತಾ ಇಲ್ಲ. ನಿಮ್ಮ ಮಕ್ಕಳ ಬದುಕಿನ ಪ್ರಶ್ನೆ ಲವ್ ಜಿಹಾದಿಯನ್ನು ನಿಲ್ಲಿಸಬೇಕಿದ್ರೆ ಭಾರತ. ಇವರು ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಜನತಾ ಪಾರ್ಟಿ ಬೇಕು, ಲವ್ ಜಿಹಾದಿ. ಹಾಗಾಗಿ ಹೇಳಿದ್ರೆ ನೀವು ರಸ್ತೆ ಮೋರಿ ಚರಂಡಿ ಸಣ್ಣ ವಿಷಯದ ಬಗ್ಗೆ ಮಾತಾಡಬೇಡಿ. ವೇದವ್ಯಾಸ ಹೋದಾಗ ಕೈ ಎತ್ತಿಲ್ಲ, ನಳಿನ್ ಕುಮಾರ್ ನಕ್ಕಿಲ್ಲ, ನಳಿನ್ ಕುಮಾರ್ ನಕ್ಕು ನಿಮಗೇನು ಬಂಗಾರ ಸಿಗ್ತಾ ಇಲ್ಲ. ನಿಮ್ಮ ಮಕ್ಕಳ ಬದುಕಿನ ಪ್ರಶ್ನೆ ಲವ್ ಜಿಹಾದಿಯನ್ನು ನಿಲ್ಲಿಸಬೇಕಿದ್ರೆ ಭಾರತೀಯ ಜನತಾ ಪಾರ್ಟಿ ಬೇಕು, ಲವ್ ಜಿಹಾದಿ. ಹಾಗಾಗಿ ಹೇಳಿದ್ರೆ ನೀವು ರಸ್ತೆ ಮೋರಿ ಚರಂಡಿ ಸಣ್ಣ ವಿಷಯ ಒಂದರ್ಥದಿಂದ ಹೇಳಿದ್ರೆ ರಸ್ತೆ ಗುಂಡಿ ಚರಂಡಿ ಬಗ್ಗೆ ಆಲೋಚನೆ ಮಾಡಬೇಡಿ ಅಂತ ಹೇಳಿದ್ರು. ಭಾವನಾತ್ಮಕ ವಿಚಾರ ತಂದಿದ್ರೆ ರಸ್ತೆ ಗುಂಡಿ ಚರಂಡಿ ಮತ್ತು ಅಭಿವೃದ್ಧಿ ಕೆಲಸ ಮಾಡುವಂತ ಅರ್ಹತೆ ಮತ್ತು ಯೋಗ್ಯತೆ ಇವರಿಗೆ ಇಲ್ಲ. ಇವರಿಗೆ ಅರ್ಹತೆ ಇಲ್ಲಲ್ಲ ಇದರ ಬಗ್ಗೆ, ಮತ್ತು ಅದು ಮಾಡೋದು ಯೋಗ್ಯತೆ ಕೂಡ ಇಲ್ಲ. ಇವರು ಮಾಡಲಿಕ್ಕೆ ಆಗಲಿಲ್ಲ 4 ವರ್ಷದಲ್ಲಿ. ಅಧಿಕಾರಕ್ಕೆ ಬಂದಾಗ ನಿಮ್ಮೆಲ್ಲ ಪ್ರೆಸ್ ಸ್ಟೇಟ್ಮೆಂಟ್ಗೆ ತಗೊಳ್ಬೇಕೀಗಲ್ಲ. ನೆಟ್ಟಿಗೆ ಹೋಗಿ ಬಂದಾಗ ಏನೆಲ್ಲ ಹೇಳಿದ್ದಾರೆ, ಜನ ಮಂಗಳೂರನ್ನು ಏನು ಮಾಡ್ತಾರೆ ಅಂತೇಳಿ. ಸುರಂಗ ಮಾರ್ಗ ಹೋಯ್ತು ಈಗ ಶಿರಾಡಿ ಮತ್ತು ಬೆಂಗಳೂರದ್ದು, ಅದ ಕತೆ ಮುಗಿತ್ತು. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಕೋಟೆಯಲ್ಲಿ ಅಮಿತ್ ಶಾ ಅವರು ಮಿಂಚಿನ ಸಂಚಾರವನ್ನ ಮಾಡಿದರು. ಈಗ ಅಮಿತ್ ಶಾ ಬೆನ್ನಲ್ಲೇ ರಾಜ್ಯಕ್ಕೆ ನಾಳೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಆಗಮನ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರು ನಾಳೆ ಮತ್ತೆ ನಾಡಿದ್ದು ಕರ್ನಾಟಕದಲ್ಲಿ ಇರ್ತಾರೆ. ಮಧ್ಯ ಕರ್ನಾಟಕದಲ್ಲಿ ಸಂಚರಿಸಲಿದ್ದಾರೆ ಜೆ.ಪಿ. ನಡ್ಡಾ. ತುಮಕೂರು, ಚಿತ್ರದುರ್ಗ, ದಾವಣಗೆರೆಗೆ ಭೇಟಿಯನ್ನ ನೀಡಲಿದ್ದಾರೆ. ನಾಳೆ ಬೆಳಗ್ಗೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನ ಕೊಡ್ತಾರೆ. ನಾಳೆ ಚಿತ್ರದುರ್ಗದಲ್ಲಿ ಎಸ್ಸಿ ಎಸ್ಟಿ ಒಬಿಸಿ ಸಮಾವೇಶವನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ, ಅದರಲ್ಲಿ ಭಾಗಿಯಾಗ್ತಾರೆ. ನಾಳೆ ಮಧ್ಯಾಹ್ನ ಚಿತ್ರದುರ್ಗದ ಮಾದರ ಚೆನ್ನಯ್ಯರನ್ನ ಭೇಟಿ ಮಾಡ್ತಾರೆ. ನಾಳೆ ಸಂಜೆ ಸಿರಿಗೆರೆಯ ತರಳುಬಾಳು ಮಠಕ್ಕೂ ಕೂಡ ಭೇಟಿಯನ್ನ ಮಾಡಲಿದ್ದಾರೆ. ನಾಡಿದ್ದು ವಾಲ್ಮೀಕಿ ಪೀಠ, ಅದಾದ್ಮೇಲೆ ಹರಿಹರದಲ್ಲಿರುವಂತಹ ಪಂಚಮಸಾಲಿ ಪೀಠಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ. ಇಲ್ಲಿ ಮಠಗಳನ್ನ ಕೂಡ ಸುತ್ತಲಿದ್ದಾರೆ ಜೆ.ಪಿ. ನಡ್ಡಾ. ನಾಡಿದ್ದು ತುಮಕೂರಿನ ಶಿರಾದಲ್ಲಿ ಒಂದು ರ್ಯಾಲಿ ಕೂಡ ಇದೆ. ಒಂದು 25,000 ಜನ ಕಾರ್ಯಕರ್ತರನ್ನ ಉದ್ದೇಶಿಸಿ ಭಾಷಣವನ್ನ ಕೂಡ ಮಾಡಲಿದ್ದಾರೆ ಜೆ.ಪಿ. ನಡ್ಡಾ. ನಾಡಿದ್ದು ಸಂಜೆ ಬೆಂಗಳೂರಿನಿಂದ ದೆಹಲಿಗೆ ವಾಪಸ್ ಆಗಲಿದ್ದಾರೆ. 2 ದಿನಗಳ ಕಾಲ ರಾಜ್ಯದಲ್ಲಿರ್ತಾರೆ. ಸಾಕಷ್ಟು ಮಠಗಳನ್ನ ಸುತ್ತಲಿದ್ದಾರೆ. ಅದರ ಜೊತೆಗೆ ಎಸ್ಸಿ ಎಸ್ಟಿ ಒಬಿಸಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಶಿರಾದಲ್ಲಿ ನಡೆಯುವಂತ ಒಂದು ರ್ಯಾಲಿಯಲ್ಲೂ ಕೂಡ ಭಾಗಿಯಾಗಲಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪಟೇಲ್ರೇ, ಹಳೆ ಮೈಸೂರು ಭಾಗದಲ್ಲಿ ಅಮಿತ್ ಶಾ ಅವರು ಒಂದು ವೇದಿಕೆ ಸಿದ್ಧ ಮಾಡೋದ್ರು. ಈಗ ಜೆ.ಪಿ. ನಡ್ಡಾ ಅವರು ಬರ್ತಾ ಇದ್ದಾರೆ. ಮಧ್ಯ ಕರ್ನಾಟಕ ಭಾಗದಲ್ಲಿ ಚುನಾವಣೆಗೆ ಒಂದು ರಣಕಹಳೆಯನ್ನ ಊದ್ತಾ ಇದ್ದಾರೆ. ಇದು ಯಾವ ರೀತಿಯಾಗಿ ಒಂದು ರೀತಿಯಾಗಿ ವೇದಿಕೆಯನ್ನ ಸಿದ್ಧ ಮಾಡಿದಂತ ಆಗ್ತಾ ಇದೆ, ಬಿಜೆಪಿಗೆ ಜೋಶ್ ಅನ್ನ ತುಂಬ್ತಾ ಇದೆ? ಪೃಥ್ವಿರಾಜ್ ಹಾರನಹಳ್ಳಿ, ಭಾರತೀಯ ಜನತಾ ಪಕ್ಷಕ್ಕೆ 2023ರ ಕರ್ನಾಟಕದ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ಇದೊಂಥರ ಸಮೀಪದಲ್ಲಿದ್ದಂತೆ. ಯಾಕಂತ ಹೇಳಿದ್ರೆ 2019ರ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಿಂದ ಅತಿ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಪಡೆದಿರುವಂಥದ್ದು, 25 ಸ್ಥಾನಗಳನ್ನು ಪಡೆದಿರುವಂಥದ್ದು. ಹಾಗಾಗಿ 2023ರ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದರೆ ಮತ್ತೆ 2024ರ ಲೋಕಸಭಾ ಚುನಾವಣೆಗೆ ಬಿಜೆಪಿ ಮತ್ತೆ 25 ಸ್ಥಾನಗಳನ್ನು ಗೆಲ್ಲಬೇಕಾದಂಥ ಅನಿವಾರ್ಯತೆ ಇರತಕ್ಕಂಥದ್ದು. ಹಾಗಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು
ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೆ ಅಧಿಕಾರವನ್ನು ಹಿಡಿಬೇಕಾಗಿದೆ. ಹಾಗಾಗಿ ಇದೀಗ ಭಾರತೀಯ ಜನತಾ ಪಕ್ಷ ಅಧಿಕಾರ ಹಿಡಿಯುವ ಕಾರಣಕ್ಕಾಗಿ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರೀಗ ಕರ್ನಾಟಕದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿರ್ತಕ್ಕಂಥದ್ದು. ಇದರ ಭಾಗವಾಗಿ ಇದೀಗ ಕೇಂದ್ರದ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಇರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು ಮತ್ತು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಕೂಡ ಕರ್ನಾಟಕದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿರುವಂಥದ್ದು. ಈಗಾಗಲೇ ಅಮಿತ್ ಶಾ ಅವರು ಕರ್ನಾಟಕ ಅನ್ನೋದು ದಕ್ಷಿಣ ಭಾರತದ ಹೆಬ್ಬಾಗಿಲು, ಇಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು, ಸರ್ಕಾರವನ್ನು ನಾವು ಹಿಡಿಬೇಕು ಅನ್ನೋದು ಅವರ ಆಕಾಂಕ್ಷೆ ಆಗಿರುವಂಥದ್ದು. ಇದೇ ಕಾರಣಕ್ಕಾಗಿ ಕಳೆದ ಡಿಸೆಂಬರ್ 30 ತಾರೀಕು ಹಳೆ ಮೈಸೂರು ಭಾಗದತ್ತ ಹೆಚ್ಚು ಚಿತ್ತವನ್ನು ಹರಿಸಿದ್ರು. ಇದೀಗ JP ನಡ್ಡಾ ಅವರಿಗೂ ಕೂಡ ಅಮಿತ್ ಶಾ ಅವರು ಅಸೈನ್ಮೆಂಟ್ ಅನ್ನು ಕೊಟ್ಟಿರುವಂಥದ್ದು. ಹಾಗಾಗಿ JP ನಡ್ಡಾ ಅವರು ನಾಳೆ ಕರ್ನಾಟಕಕ್ಕೆ ಆಗಮಿಸ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ತುಮಕೂರಿನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ನಂತರ ಚಿತ್ರದುರ್ಗದಲ್ಲಿ ಭಾಗವಹಿಸಿದ್ದಾರೆ, ನಂತರ ಪ್ರಮುಖವಾಗಿ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಬಳಿಕ ಬಿಜೆಪಿ ಕೂಡ ಅತಿ ಹೆಚ್ಚು ಜನರನ್ನು ಸೇರಿಸಿ ಬಿಜೆಪಿಯ ಒಂದು ಅತಿ ದೊಡ್ಡ ಕಾರ್ಯಕ್ರಮ ಮಾಡಬೇಕು, ಅದಕ್ಕಾಗಿ ರೂಪುರೇಷೆ ಮಾಡಲಿಕ್ಕೆ ಸ್ವತಃ JP ನಡ್ಡಾ ಅವರು ಬರ್ತಿರ್ತಕ್ಕಂಥದ್ದು. ಮತ್ತೊಂದು SC/ST ಸಮ್ಮೇಳನದಲ್ಲಿ ಕೂಡ ಭಾಗವಹಿಸ್ತಿರುವಂಥದ್ದು. ಜೊತೆಗೆ ಹಲವಾರು ಮಠಗಳಿಗೆ ಭೇಟಿ ಕೊಡುವ ಮುಖಾಂತರ ಮಠಗಳ ಹಲವಾರು ಮಠಾಧೀಶರ ಜೊತೆ ಕೂಡ JP ನಡ್ಡಾ ಅವರು ಮಾತುಕತೆಯನ್ನು ನಡೆಸ್ತಿರುವಂಥದ್ದು. ಈ ಮುಖಾಂತರ ಎಲ್ಲ ಒಂದು ಕಡೆ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಲಿಕ್ಕೆ ಬಿಜೆಪಿ ತನ್ನದೇ ಆದ ಪ್ಲಾನ್ ಅನ್ನು ಮಾಡ್ತಿರುವಂಥದ್ದು. ಇದರ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಮತ್ತೆ ರಾಜ್ಯಕ್ಕೆ ಬರ್ತಿರುವಂಥದ್ದು. ಇದೇ ಜನವರಿ 27 ಮತ್ತು 28 ಕರ್ನಾಟಕಕ್ಕೆ ಬರ್ತಿರುವಂಥದ್ದು. ಜನವರಿ 28ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆ ಮುಖಾಂತರ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಭಾಗ ಕೂಡ ಹೆಚ್ಚು ಲಕ್ಷ್ಯವನ್ನು ವಹಿಸ್ತಿರುವಂಥದ್ದು. ಆ ಮುಖಾಂತರ ಎಲ್ಲ ಒಂದು ಕಡೆ 2023 ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಗೆ ಕೇಂದ್ರದ ನಾಯಕರೇ ಕರ್ನಾಟಕದ ಅಷ್ಟು ರಾಜಕೀಯ ಲೆಕ್ಕಾಚಾರವನ್ನ ಕಂಟ್ರೋಲ್ ತೆಗೆದುಕೊಳ್ತಿರ್ತಕ್ಕಂಥ, ಆ ಮುಖಾಂತರ ಕೇಂದ್ರದ ನಾಯಕರೇ ಕರ್ನಾಟಕದಲ್ಲಿ ಚುನಾವಣೆಗೆ ಅಣಿಯಾಗಿರುವಂಥದ್ದು ಅಂತ ಹೇಳ್ಬೋದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.